ವಿಜುವಲ್ ಟ್ರೀಟ್ ಇದೆ ನಿಮಗೆ. ಅಂದರೆ ಆ 5 ಅವರ್ದು ಕಂಟೆಂಟ್ ಏನಿದೆ ಒಂದು ಬೇರೆ ಪ್ರಪಂಚ. ನಾವು ಯಕ್ಷಗಾನ ಹೇಳಿದ್ರೆ ಒಂದು ಚೌಕಿ ಒಳಗಡೆ ನೋಡ್ತೀವಿ, ಒಂದು 4 ಕಂಬದ ಒಳಗಡೆ ನಡೆಯುತ್ತೆ. ಅಲ್ಲಿ ರಾಜರಾಸ್ಥಾನ ಹೇಳಿದ್ರು ಅಲ್ಲೇ ಬರ್ತೀವಿ, ಯುದ್ಧಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲೇ ಬರ್ತೀವಿ. ಇಲ್ಲಿ ಹಾಗಲ್ಲ, ರಾಜರಾಸ್ಥಾನ ಅಂದ್ರೆ ರಾಜರಾಸ್ಥಾನಕ್ಕೆ ಹೋಗ್ತೀವಿ, ಕುದುರೆ ಏರಿಗೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕುದುರೆ ಏರಿನ ಹೋಗ್ತೀವಿ. ಕಂಪ್ಲೀಟ್ ನಂದ ಏನು ಸಂಪಾದನೆ ಏನೆಲ್ಲ ಇತ್ತು ಕಂಪ್ಲೀಟ್ ಇದ್ರ ಮೇಲೆ ಸುರಿದಿದ್ದೀನಿ ನಾನು ಈ ಸಿನಿಮಾ ಮೇಲೆ ಅಂತ. ಏನು ಅಷ್ಟರ ಮಟ್ಟಿಗೆ ಹುಚ್ಚ ನಿಮಗೆ? ಅಂದರೆ ಇದನ್ನ ಜನಗಳ ಮುಂದೆ ತರಲೇಬೇಕಿದ್ದನ್ನ ನನಗೆ ಅನಿಸಿದ್ದನ್ನ ಅನ್ನೋ ಥರ ಹೇಗೆ? ನಿಮಗೆ ಅವಕಾಶಗಳು ಒಂದೊಂದು ಸರ್ ಬರೋದು. ಯಾವಾಗಲೂ ಅವಕಾಶಗಳು ಬರ್ತಾ ಇದ್ರೆ ಅದಕ್ಕೆ ಅವಕಾಶ ಅಂತ ಹೇಳಲ್ಲ, ಅದು ಅಪರೂಪಕ್ಕೆ ಮಾತ್ರ ಬರುವಂಥದ್ದು. ನಾಡ ಚಕ್ರವರ್ತಿ ಶಿವಪುಟ್ಟ ಸ್ವಾಮಿ ಅಂತ ಹೇಳ್ತೀರಾ. ಸೊ ವೀರಚಂದ್ರಹಾಸ ಹಾಗಾದ್ರೆ ಬೇರೆ. ಸೊ ಶಿವಣ್ಣ ಯಾವ ರೀತಿ ಪಾತ್ರ ಮಾಡಿರ್ತಾರೆ, ಕ್ಯಾಮಿಯೋ ಆಗಿರುತ್ತಾ? ಸೊ ಅವರ ಪಾತ್ರದ ಔಚಿತ್ಯ ಹೇಗಿರುತ್ತೆ ಈ ಸಿನಿಮಾದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ನಿಮಗೆ ಅದು ಕತೆ ಒಳಗಡೆ ಅದು ಶಿವಣ್ಣನ ಪರ್ಫಾರ್ಮೆನ್ಸ್ ನೀವು ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಅದು ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಇಬ್ರು ಮಕ್ಕಳು, ಸೊ ಏನೋ 10ಗೆ ಸಾಕು ಅಂತ ಹೇಳಿದ್ರಂತ ನೀವು. ಸ್ನೇಹಿತರೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗಿಗೆ ಜ್ವಲಂತ ಉದಾಹರಣೆ ತರ ಇರುವಂತಹ ನಮ್ಮ ಕನ್ನಡ ಚಿತ್ರರಂಗದ ಅಪ್ರತಿಮ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರ RBM ಸ್ಟುಡಿಯೋದಲ್ಲಿ ನಾನು ಇವತ್ತಿದ್ದೇನೆ. ಬಹುಶಃ ಇವರು ಆಲ್ಮೋಸ್ಟ್ ಕೆಲಸ ಏನಾದ್ರು ಇದ್ರೆ ಅಥವಾ ಇವರ ಒಂದು ಕೆಲಸ ಏನಾದ್ರು ಜನಗಳ ಮುಂದೆ ಬರ್ಲಿಕ್ಕಿದ್ರೆ ಮಾತ್ರ ಸಿಗ್ತಾರೆ. ಸೊ ನಮಗೂ ಕೂಡ ಈಗ ರವಿ ಬಸ್ರೂರ್ ಅವರು ಸಿಕ್ಕಿದ್ದಾರೆ. ಕಾರಣ ಇಷ್ಟೇ, ವೀರಚಂದ್ರಹಾಸ ಅನ್ನುವಂತಹ ಒಂದು ಸಿನಿಮಾ ಏಪ್ರಿಲ್ 18ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ರವಿ ಬಸ್ರೂರ್ ಅವರು ಇದ್ದಾರೆ. ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ ಮೊದಲಿಗೆ. ಅಂಡ್ ಬಹಳ ವರ್ಷಗಳ ನಂತರ ಆಕ್ಚುಲಿ ಭೇಟಿ ಆಗ್ತಾ ಇದ್ದೀವಿ. ಸೊ ವೀರಚಂದ್ರಹಾಸ ಏಪ್ರಿಲ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಸಂಪೂರ್ಣ ಯಕ್ಷಗಾನ ವೈಭವವನ್ನ ತೆರೆ ಮೇಲೆ ತರಲಿಕ್ಕೆ ಹೊರಟಿದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಅಂತ? ಖಂಡಿತ ಎಷ್ಟೋ ವರ್ಷದ ಒಂದು ಆಸೆ, ಮಿಡ್ಲಲ್ಲಿ ಪ್ರಯತ್ನ ಮಾಡಕ್ ಹೋದೆ, ಅದು ಆಗ್ಲಿಲ್ಲ. ಬಹುಶಃ ಈಗ ಕಾಲ ಸನ್ನಿಹಿತ ಆಗಿದೆ ಅಂತ ಅನ್ಕೊಂತೀನಿ. ಅದಕ್ಕೆ ಬೇಕಾದ ಜನರು, ನಿಮ್ಮಂಥವ್ರು ಎಲ್ಲರೂ ಅದಾಗೆ ಒದಗಿ ಬಂದಿದೆ. ಬಹಳ ಖುಷಿ ಕೊಡ್ತಾ ಇದೆ. ಅಂದ್ರೆ ಒಂದು ಒಳ್ಳೆ ಪ್ರಯತ್ನ ಮಾಡಿದಂತ ಒಂದು ಖುಷಿ, ಅದನ್ನ ಜನ ನೋಡಿದ್ರೆ ನಮ್ಗೆ ಅದಷ್ಟೇ ಕಷ್ಟ. ಸರ್, ಆಕ್ಚುಲಿ ವೀರಚಂದ್ರಹಾಸ ಪ್ರಸಂಗವಾಗಿ ನಾವು ಆಕ್ಚುಲಿ ಯಕ್ಷಗಾನಗಳಲ್ಲಿ ನೋಡಿರ್ತೀವಿ. ಅಂದ್ರೆ ಇಡೀ ರಾತ್ರಿ ನೋಡಿರುವಂತಹ ಕೆಲವೊಂದಷ್ಟು ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ ಮುಂದೆ ಬರುತ್ತೆ. ಈಗ ಇದನ್ನ ಒಂದು ಸಿನಿಮಾ ಆಗಿ ಕೆಲವೊಂದಷ್ಟು ಗಂಟೆಗಳಿಗೆ ಅದನ್ನ ಕಂಪ್ರೆಸ್ ಮಾಡುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಸಂಪೂರ್ಣ ಯಕ್ಷಗಾನ ವೈಭವ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಪದ ಅದು ಆಕ್ಚುಲಿ. ಸೊ ಇದನ್ನ ನೀವು 2.5 ಗಂಟೆಗೆ ಅಂದ್ರೆ ಅದನ್ನ ಕಂಪ್ರೆಸ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಚಾಲೆಂಜಿಂಗ್ ಅಂದ್ರೆ ಇನ್ ದ ಸೆನ್ಸ್ ಆರ್ಟಿಸ್ಟ್ಗಳ ಹತ್ರ ನಾವು ಕೋರ್ಡಿನೇಷನ್ ಮಾಡ್ತಾನೆ ಹೇಳಿದ್ವಿ. ಈ ಸೀನು ಅಂದ್ರೆ ನಾನು 3-4 ಸಲ ಸಿನಿಮಾ ಶೂಟ್ ಮಾಡಿ ಅದರಲ್ಲಿ ನಮ್ಗೆ ಡ್ಯೂರೇಷನ್ ಗೊತ್ತಾಗಿತ್ತು, ಇಷ್ಟೊತ್ತು ಮಾತಾಡ್ತಾರೆ ಇವರು ಅಂತ. ಅವ್ರ ಹತ್ರ ಅದನ್ನ ಹೇಳ್ತಿತ್ತು, ಓಕೆ ಇದರಲ್ಲಿ ಈ ಟಾಪಿಕ್ನ ಬಿಟ್ಬಿಡಿ, ಕತೆಗೆ ಸಂಬಂಧಪಟ್ಟಂತ ಇದಿಷ್ಟು ಟಾಪಿಕ್ನ ಇಟ್ಕೊಳ್ಳಿ ಅಂತ. ಆ ರೀತಿ ಸೀನ್ಗಳನ್ನ ನಾವು ಬಿಫೋರ್ 3-4 ಸಲ ಸಿನಿಮಾ ಶೂಟ್ ಮಾಡಿರೋದ್ರಿಂದ ನಮ್ಗೊಂದು ನಾಲೆಜ್ ಸಿಕ್ಕಿತ್ತು. ಓಕೆ, ಯಾವ ಟೈಮಿಂಗ್ ಇದನ್ನ ಕೂರಿಸ್ಬೋದು ಅಂತ. ಅದರಲ್ಲಿ ನಮಗೆ ಒಂದು 2.25 ಟೋಟಲ್ ಡ್ಯೂರೇಷನ್ ಅಂದ್ರೆ 3.5 ಚಿಲ್ಲರೆ ಬಂತು. ಅದರಲ್ಲಿ ನಾನು ಕಟ್ ಆಫ್ ಮಾಡ್ಕೊಂಡು ವಿಜುವಲ್ ಟ್ರೀಟ್ ಇದೆ ನಿಮಗೆ. ಅಂದ್ರೆ ಆ 5 ಅವರ್ದು ಕಂಟೆಂಟ್ ಏನಿದೆ ಒಂದು ಬೇರೆ ಪ್ರಪಂಚ. ಯಾಕಂದ್ರೆ ನಾವು ಯಕ್ಷಗಾನ ಹೇಳಿದ್ರೆ ಒಂದು ಚೌಕಿ ಒಳಗಡೆ ನೋಡ್ತೀವಿ, ಒಂದು 4 ಕಂಬದ ಒಳಗಡೆ ನಡೆಯುತ್ತೆ. ಅಲ್ಲಿ ರಾಜರಾಸ್ಥಾನ ಹೇಳಿದ್ರು ಅಲ್ಲೇ ಬರ್ತೀವಿ, ಯುದ್ಧಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲೇ ಬರ್ತೀವಿ. ಇಲ್ಲಿ ಹಾಗಲ್ಲ, ರಾಜರಾಸ್ಥಾನ ಅಂದ್ರೆ ರಾಜರಾಸ್ಥಾನಕ್ಕೆ ಹೋಗ್ತೀವಿ, ಕುದುರೆ ಏರಿಗೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕುದುರೆ ಏರಿನ ಹೋಗ್ತೀವಿ, ರಂಗಸ್ಥಳ ಅಂದ್ರೆ ಇದು ರಣರಂಗ ಅಂದ್ರೆ ರಣರಂಗನೆ. ಸೊ ಆ ಎಲ್ಲ ಒಂದು ಏನು ಆ ಬೌಂಡ್ರಿನ ದಾಟಿ ಜನರಿಗೆ ಯಕ್ಷಗಾನದ ಏನು ನಾವು ಚಿಕ್ಕ ವಯಸ್ಸಿನಿಂದ ನೋಡಿ ನಮ್ಗೆ ವಿಷನರಿ ಬೆಳೆದಿದೆ. ಈಗ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ನೋಡಿದವಾಗ ನಮ್ಗೆ ಆ ಯುದ್ಧ ಇದೆಲ್ಲ ಬರ್ತಾ ಇತ್ತು. ಅದನ್ನ ಕೇಳಿ ಅವರ ಮಾತುಗಾರಿಕೆ ಅದನ್ನ ಕನ್ವೆ ಮಾಡ್ತಾ ಇದ್ರು. ಇದನ್ನ ಹೊರಗಡೆ ಪ್ರಪಂಚಕ್ಕೆ ತೋರಿಸಿದವಾಗ ಅವರಿಗೆ ಅದ್ರದ್ದು ಒರಿಜಿನಲ್ ತಾಕತ್ತನ್ನು ತೋರಿಸ್ಬೇಕು ಅಂತ ನನ್ನ ಆಸೆ ಇತ್ತು. ಇದನ್ನ ರಿಯಲ್ ಆಗೇ ನೋಡಿದ್ರೆ ಹೇಗಿರ್ಬಹುದು, ನಮ್ಮ ವೇಷಭೂಷಣಗಳೇ ಸಾಕು. ಅಂದ್ರೆ ಅದರಲ್ಲಿ ಎಲ್ಲಾ ಬಣ್ಣಗಳು ನಮ್ಮನ್ನ ಭಾವೋದ್ರೇಕ ಮಾಡ್ಲಿಕ್ಕೆ ಆಗಿರ್ಲಿ, ನಮ್ಮನ್ನ ಉತ್ತೇಜನ ಮಾಡ್ಲಿಕ್ಕೆ ಆಗಿರ್ಲಿ, ಎಲ್ಲಾ ಅಂಶಗಳು ಆ ವೇಷಭೂಷಣದಲ್ಲಿ ಇದೆ. ಅದಾದ್ಮೇಲೆ ಅದ್ಭುತವಾದ ಕಲಾವಿದರು, ಲೆಜೆಂಡರೀಸ್. ನಾನು ಹೇಳ್ಬೇಕಂದ್ರೆ ಆ ಸೀನನ್ನ ನುಂಗಿ ನೀರು ಕೊಡುವಷ್ಟು ತಾಕತ್ತಿರುವಂತವ್ರು. ಅಂದ್ರೆ ಅದರಲ್ಲೇ ಪಳಗಿ ಇವರೆಲ್ಲ ಕಲಾವಿದರು ಬರಬೇಕು ಹೊರಗಿನ ಪ್ರಪಂಚಕ್ಕೆ. ಈ ಕಲೆ ಪರಿಚಯ ಆಗ್ಬೇಕು. ಇದ್ರ ಗಾಢತೆ ನಮ್ಮ ಕರಾವಳಿ ಭಾಗದವ್ರಿಗೆ ಗೊತ್ತು. ನಾವು ಇದನ್ನ ಕಣ್ಣಿಗೆ ಒತ್ತಿ ನೋಡಿದವರು.
ಸೊ ಉಳಿದ ಪ್ರಪಂಚಕ್ಕೂ ಇದು ಕರಾವಳಿಗೆ ಸೀಮಿತ ಆಗಬಾರ್ದು, ಉಳಿದ ಭಾಗಕ್ಕೂ ನಮ್ಮ ಕಲಾವಿದರು ಹೋಗಿ ಇದು ಯಕ್ಷಗಾನ ಸೇವೆ ಕೊಡುವಂತ ರೀತಿ ಆಗ್ಬೇಕು ಅಂತ ನನ್ನ ಆಸೆ. ಅದು ಈಗ ಕಾಲ ಸನ್ನಿಹಿತ ಆಗಿದೆ. ಖಂಡಿತ ಒಂದು ಬೇರೆ ಪ್ರಪಂಚ ಜನರ ಇದನ್ನ ನೋಡ್ತಾರಂತ ನನ್ನ ನಂಬಿಕೆ ಇದೆ. ಬೇರೆ ಪ್ರಪಂಚ ಅಂತ ನೀವು ಹೇಳಿದ್ರಿ. ಅಫ್ಕೋರ್ಸ್ ಶೋ ರೀಲಲ್ಲಿ ನಾವು ನೋಡುವಾಗ್ಲೇನೆ ಡೆಫಿನೆಟ್ಲಿ ಅದು ಬೇರೆದೇ ಪ್ರಪಂಚ ಅಂತ ಅನ್ನಿಸ್ತು. ಬಟ್ ಅಂದ್ರೆ ತುಂಬಾ ರೂಟೆಡ್ ಯೋಚನೆಗಳಿಗೆ ಸ್ಟಿಕ್ ಆನ್ ಆಗುವಂತಹ ಗುಣನೇ ಆಕ್ಚುಲಿ ರವಿ ಬಸ್ರೂರವ್ರನ್ನ ಒಂದ್ ರೀತಿ ಅಪ್ರತಿಮ ಸಂಗೀತ ನಿರ್ದೇಶಕ ಅಥವಾ ಅಪ್ರತಿಮ ಕಲಾವಿದರನ್ನಾಗಿ ಮಾಡಿರೋದು. ಬಿಕಾಸ್ ಗಿರ್ಮಿಟ್ ಅನ್ನುವಂತಹ ಪ್ರಯತ್ನ ಆಗಿರ್ಬೋದು, ಎಲ್ಲವೂ ಕೂಡ ಅಂದ್ರೆ ರೂಟೆಡ್ ಯೋಚನೆಗಳು. ಅಂದ್ರೆ ಎಲ್ಲೋ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವುದೋ ಒಂದು ಯೋಚನೆ ಬಂದಿರುತ್ತೆ, ಅದಕ್ಕೆ ಸ್ಟಿಕ್ ಆನ್ ಆಗಿ ನಾವು ದೊಡ್ಡವರಾದ್ಮೇಲೆ ತುಂಬಾ ಡೈಲ್ಯೂಟ್ ಆಗ್ಬಿಟ್ಟಿರುತ್ತೆ ನಮ್ಮ ಯೋಚನೆಗಳೆಲ್ಲ. ಬಟ್ ಸ್ಟಿಲ್ ನಾವು ಅದಕ್ಕೆ ನೀವು ಸ್ಟಿಕ್ ಆನ್ ಆಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ಅಂದ್ರೆ ಕಂಪ್ಲೀಟ್ ನಂದ ಏನ್ ಸಂಪಾದನೆ ಏನೆಲ್ಲ ಇತ್ತು ಕಂಪ್ಲೀಟ್ ಇದ್ರ ಮೇಲೆ ಸುರಿದಿದ್ದೀನಿ ನಾನು ಈ ಸಿನಿಮಾ ಮೇಲೆ ಅಂತ. ಏನ್ ಅಷ್ಟ್ರ ಮಟ್ಟಿಗೆ ಹುಚ್ಚ ನಿಮಗೆ? ಅಂದ್ರೆ ಇದನ್ನ ಜನಗಳ ಮುಂದೆ ತರಲೇಬೇಕಿದ್ದನ್ನ, ನನಗನ್ಸಿದ್ದನ್ನ ಅನ್ನೋ ತರ ಹೇಗೆ? ನಿಮ್ಗೆ ಅವಕಾಶಗಳು ಒಂದೊಂದು ಸರ್ ಬರೋದು. ಯಾವಾಗ್ಲೂ ಅವಕಾಶಗಳು ಬರ್ತಾ ಇದ್ರೆ ಅದಕ್ಕೆ ಅವಕಾಶ ಅಂತ ಹೇಳಲ್ಲ, ಅದು ಅಪರೂಪಕ್ಕೆ ಮಾತ್ರ ಬರುವಂತದ್ದು. ಇದು ನನ್ನ ಪಾಲಿಗೆ ಬಂದಂತ ನನ್ಗೆ ಸುವರ್ಣ ಅವಕಾಶ, ಇದು ಚಿನ್ನದಂತ ಅವಕಾಶ ಇದು. ಅದು ನನಗೆ ಇದು ಮಾಡ್ಬೇಕಂತ ಪ್ರೇರಣೆ ಬಂದಿದ್ದಾಗಿರ್ಲಿ, ಅದು ಇಮಿಡಿಯೇಟ್ ಆಗಿ ಕಾರ್ಯರೂಪಕ್ಕೆ ಬಂದಿದ್ದಾಗಿರ್ಲಿ, ಅದಕ್ಕೆ ಬೇಕಾದಂತ ಜನಗಳನ್ನ ಯಕ್ಷಗಾನವೇ ನಂಗೆ ತಂದು ಕೊಟ್ಟಿದ್ದಾಗಿರ್ಲಿ, ಅದಕ್ಕೆ ನಾನು ಶುರು ಮಾಡ್ಬೇಕಾಗಿದ್ರೆ ಮಾಡ್ಬೇಕಾದ್ರೆ ನಮ್ ನಾಗರಾಜ್ ಅಣ್ಣ ಹತ್ರ ಕೇಳ್ತಿದ್ದೆ. ನಮ್ಗೆ ಯಕ್ಷಗಾನದ ವೇಷಗಾರನ ಕಲಾವಿದರನ್ನೆಲ್ಲ ಕೊಟ್ಟಿದ್ದವ್ರೆ ಮೇಜರ್ ಆಗಿ. ಅವ್ರ ಹತ್ರ ಹೇಳ್ತಿದ್ದೆ, ಯಕ್ಷಗಾನಕ್ಕೆ ಜೀವ ಅಂತ ಯಾರು ಕೊಡ್ತಾರ ಅವ್ರನ್ನೆಲ್ಲ ನನ್ನ ಎದುರು ತಗ ಬಂದಿರಿಸಿ ನಾನ್ ಜೀವ ಕೊಡೋಕ್ ತಯಾರಿದ್ದೀನಿ ಅಂತ. ಸೊ ಆ ಮಟ್ಟದ ಕಲಾವಿದರನ್ನ ಕೊಟ್ಟಿದ್ದಾರೆ, ಆ ಮಟ್ಟದ ಟೆಕ್ನಿಷಿಯನ್ಗಳು ಸಿಕ್ಕಿದ್ದಾರೆ. ಅದರಲ್ಲಿ ಈಗ ಮುಖ್ಯ ಪಾತ್ರಧಾರಿ ಆದ್ರೂ ಕೂಡ ಅದಕ್ಕೆ ಸಪೋರ್ಟಿವ್ ಇರುವಂತ ಪಾತ್ರಧಾರಿಗಳು ತುಂಬಾ ಇಂಪಾರ್ಟೆಂಟ್. ಅವ್ರ ಮಾತು ಎತ್ತಿ ಕೊಟ್ರೆ ಮಾತ್ರ ಇವ್ರು ತಗೊಳ್ತಾರೆ. ಆ ಎಲ್ಲಾ ವಿಭಾಗಗಳು, ಅದ್ರ ಜೊತೆಗೆ ಆ ವೇಷಭೂಷಣಗಳು, ಪಾಪ ಆ ವೇಷಭೂಷಣ ಕೊಟ್ಟು ಎಷ್ಟೋ ಹೊಸ ವೇಷಗಳನ್ನ ನಮಗೋಸ್ಕರ ಮಾಡಿದ್ರು. ಇವೆಲ್ಲವೂ ಅವರಿಗೆ ಯಕ್ಷಗಾನದ ಮೇಲೆ ಇರುವಂತಹ ಅಪಾರವಾದಂತಹ ಗೌರವ, ಅದರ ಮೇಲೆ ಇರುವಂತಹ ನಂಬಿಕೆ. ಖಂಡಿತ ನಾವು ಇಲ್ಲಿ ತನಕ ಇದು ಸಾಗಿ ಬಂದಿದ್ದು ಅದೇ ದಾರಿ, ಬೇರೆ ಯಾವ್ದು ಇಲ್ಲ. ಅದೇ ನಮ್ಮನ್ನ ನಡ್ಸ್ಕೊಂಡ್ ಬಂದಿದೆ ಇಲ್ಲಿ ತನಕ. ಸರ್ ಇನ್ನು ಅದೇ ಶಿವಣ್ಣ ಅವರ ಕ್ಯಾಮಿಯೋ, ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಆ ಪೋಸ್ಟರ್ ನೋಡುವಾಗ್ಲೇ, ನೀವು ಸಂಕ್ರಾಂತಿ ದಿನ ಪೋಸ್ಟರ್ ಬಿಟ್ಟಾಗ್ಲೇ ಇಟ್ ವಾಸ್ ಅ ಶಾಕರ್. ಅಂದ್ರೆ ಏನಪ್ಪ ಸಡನ್ ಆಗಿ ರವಿ ಬಸ್ರೂರ್ ಜೊತೆಗೆ ಶಿವಣ್ಣ ಸಿನಿಮಾ ಮಾಡ್ತಿದ್ದಾರೆ, ಇದನ್ನ ಎಲ್ಲೂ ವಿಷಯನೇ ರಿವೀಲ್ ಆಗ್ಲಿಲ್ವಲ್ಲ, ಸಡನ್ ಆಗಿ ಒಂದು ಪೋಸ್ಟರ್ ಬಿಟ್ರಲ್ಲ ಅನ್ನೋ ತರ. ನಾಡ ಚಕ್ರವರ್ತಿ ಶಿವಪುಟ್ಟಸ್ವಾಮಿ ಅಂತ ಹೇಳ್ತೀರಾ. ಸೊ ವೀರಚಂದ್ರಹಾಸ ಹಾಗಾದ್ರೆ ಬೇರೆ. ಸೊ ಶಿವಣ್ಣ ಯಾವ ರೀತಿ ಪಾತ್ರ ಮಾಡಿರ್ತಾರೆ, ಕ್ಯಾಮಿಯೋ ಆಗಿರುತ್ತಾ? ಸೊ ಅವರ ಪಾತ್ರದ ಔಚಿತ್ಯ ಹೇಗಿರುತ್ತೆ ಈ ಸಿನಿಮಾದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವೇ ಶಿವಣ್ಣಂದು. ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಕಥೆಯಲ್ಲಿ ತುಂಬಾ ಬರುವಂತ ಪಾತ್ರಗಳದು. ಈಗ ನೀವು ಅವ್ರ ಪಾತ್ರ ಹೇಳ್ಬೇಕಿಂತ ಮೊದಲು ನಿಮ್ಗೆ ಕುಂತಳದ ಒಂದು ಡೈಮೆನ್ಷನ್ ನಿಮ್ಗೆ ಹೇಳ್ಬೇಕು. ಕುಂತಳ ಹೆಂಗ ಹೇಳ್ರೆ, ಒಂದು 18 ಸಾಮಂತರನ್ನ ಸೇರಿಸಿ ಸುತ್ತು 18 ಸಾಮಂತರ ಮಧ್ಯದಲ್ಲಿ ಕುಂತಳ. ಆ ಕುಂತಳ ಅರಮನೆ ಹೇಗಿದೆ ಹೇಳ್ರೆ, ಅರಮನೆ ಸುತ್ತ ನೀರು, ಯಾವ ರಾಜ್ಯದಿಂದಲೂ ಒಳಗಡೆ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸುತ್ತು ಇರುವಂತ 18 ಸಾಮಂತರು, ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ತರದಲ್ಲಿ ಮೇಜರ್ ಸಾಮಂತಗಳಿರ್ತಾರೆ. ಆ ಸಾಮಂತರ ಅರಮನೆ ಶಿವಣ್ಣಂದು. ಸೊ ಇಲ್ಲಿ ಹೇಗನ್ ಹೇಳಿದ್ರೆ, ಯಾರೇ ಅರಮನೆ ಒಳಗಡೆ ಹೋಗ್ಬೇಕನ್ನ ಹೇಳಿದ್ರು ಶಿವಣ್ಣನ ಮನ ಗೆದ್ದು ಹೋಗ್ಬೇಕು. ಅಲ್ಲಿ ಒಂದು ಯುದ್ಧ ಇರುತ್ತೆ, ಆ ಯುದ್ಧದಲ್ಲಿ ಗೆದ್ದು ಅದಾದ್ಮೇಲೆ ಶಿವಣ್ಣನ ಹತ್ರ ಬಂದು ಶಿವಪುಟ್ಟಸ್ವಾಮಿ ಅವ್ರ ಹತ್ರ ಬಂದು ಅಲ್ಲಿ ಆಶೀರ್ವಾದ ಪಡೆದು, ಅದಾದ್ಮೇಲೆ ಈ ಅವಕಾಶಕ್ಕೋಸ್ಕರ 18 ಸಾಮಂತರು ಪ್ರತಿ ವರ್ಷ ಕಾಯ್ತಾ ಇರ್ತಾರೆ. ಸೊ ಅದರಲ್ಲಿ ಸಿನಿಮಾ ಸ್ಟಾರ್ಟ್ ಆಗ್ತಾ ನಿಮ್ಗೆ ಏನು ಚಂದ್ರಹಾಸನ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಅಂದ್ರೆ ನಿಮ್ಗೆ ಅದು ಕತೆ ಒಳಗಡೆನೆ ಅದು ಶಿವಣ್ಣನ ಪರ್ಫಾರ್ಮೆನ್ಸ್ ನೀವು ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಅದು ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ, ಅದ್ರಲ್ಲಿ ಮಾತಿಲ್ಲ. ಶಿವಣ್ಣ ಅವ್ರನ್ನ ಒಪ್ಸೋದು ಅಂದ್ರೆ ಎಷ್ಟು ಸುಲಭ ಆಗಿತ್ತು ಅಥವಾ ಕಷ್ಟ ಆಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಪ್ಲಸ್ ಅಂದ್ರೆ ಈ ಚಿತ್ರೀಕರಣ ಯಾವ ಟೈಮಲ್ಲಿ ನಡೆದಿದ್ದು ಸರ್? ಬಿಕಾಸ್ ಆಲ್ರೆಡಿ ಈಗ ಜನವರಿ 14th ನೀವು ಅನೌನ್ಸ್ ಮಾಡಿದ್ದು, ಅವ್ರಿಗೆ ಆಲ್ರೆಡಿ ಅವ್ರಿಗೆ ಏನೋ ಇದ್ದಂತಹ ಒಂದು ಕಾಯಿಲೆ ಏನಿತ್ತು ಅದ್ರದ್ದು ಅಂದ್ರೆ ಡಯಾಗ್ನೋಸ್ ಆಗಿ ಗೊತ್ತಾಗಿತ್ತಾಗ ಅದಾದ್ಮೇಲೆ ಶೂಟಿಂಗ್ ಮಾಡಿದ್ದೆ ಹೇಗೆ? ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಸಹ ನಮ್ಮ ಶೂಟಿಂಗ್ ಬಂದಿದ್ರು, ಮಾತು ಕೊಟ್ಟಿದ್ದು ಮಾತು ಪ್ರಕಾರ. ದಟ್ಸ್ ದ ಬ್ಯೂಟಿ ಆಫ್ ಶಿವಣ್ಣ. ಅದಾದ್ಮೇಲೆ ಗೀತಾಕ್ಕಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದ್ರೆ ನಾನು ನಾವು ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ನ ಪ್ರೆಸೆಂಟೇಶನ್ ಕೊಟ್ಟಾಗ ಅವರು ಆ ಭಾಗದಲ್ಲಿ ಯಕ್ಷಗಾನ ಶಿವಮೊಗ್ಗದವ್ರು ಆಗಿರೋದ್ರಿಂದ, ಆ ಯಕ್ಷಗಾನ ನೋಡಿರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಹುಟ್ಟಿದಂತ ಆಸಕ್ತಿ, ಅದಾದ್ಮೇಲೆ ನನ್ಗೆ ಹುರಿದಂಬಿಸಿದಂತ ರೀತಿ, ಒಂದು ಬ್ಯೂಟಿಫುಲ್ ಪ್ರಯತ್ನ ಮಾಡಿದ್ದೀರಾ, ಇದು ಖಂಡಿತ ಗೆಲ್ಲುತ್ತೆ ಅಂತ ಹೇಳೋದು, ಒಂದು ಭರವಸೆ ಮಾತುಗಳು. ಕೆಲವೊಂದ್ಸರಿ ಆ ಸಣ್ಣ ಸಣ್ಣ ಭರವಸೆ ಮಾತುಗಳನ್ನ ನಮ್ಮನ್ನ ಇನ್ನೂ ಮೋಟಿವ್ ಮಾಡ್ತಾ ಇರುತ್ತೆ. ಶಿವಣ್ಣನ ಒಪ್ಸಿದ್ದು ಅವ್ರೆ. ಶಿವಣ್ಣಂಗೆ ನಾವು ಟಾಪಿಕ್ ಇಟ್ಕೊಂಡು ಹೋಗಿದ್ದು ಅಷ್ಟೇ, ಹಿಂಗ್ ಮಾಡ್ಬೋದು ಅಂತ. ಶಿವಣ್ಣನೇ ನೀವು ಮಾಡ್ಲೇಬೇಕು ಇದನ್ನ, ಇದು ಅಪರ್ಚುನಿಟಿ ಮತ್ತೆ ಬರಲ್ಲ ಇದು ಅನ್ನೋ ತರದಲ್ಲಿ ಹೇಳಿ ಶಿವಣ್ಣನು ಅಷ್ಟೇ ಅಷ್ಟು ಚೆನ್ನಾಗಿ ನಮ್ಗೆ
ನಿಭಾಯಿಸ್ಕೊಟ್ರು. ಎಲ್ಲೂ ಅಂದ್ರೆ ಎಷ್ಟೋ ಕಡೆ ಅವ್ರಿಗೆ ಹೇಳಲಿಕ್ಕಂತ ಅವಕಾಶಗಳಿತ್ತು ವೇದಿಕೆಯಲ್ಲಿ, ಬಟ್ ಅದನ್ನೆಲ್ಲದನ್ನು ಅವರು ತಡೆದು ಇಲ್ಲ ಇದು ಸರಿಯಾದ ರೀತಿಯಲ್ಲೇ ಬರಬೇಕು ಅಂತ ಎಲ್ಲರೂ ನಾವು ಗೌಪ್ಯವಾಗಿ ಇಟ್ಟಿದ್ವಿ. ಅಂದ್ರೆ ಈ ತರ ಪ್ರಯತ್ನಗಳು ತುಂಬಾ ರೇರ್. ಅದಕ್ಕೆ ಎಲ್ಲರೂ ಮತ್ತೆ ಏನಾದ್ರು ಸಮಸ್ಯೆಗಳು ಬರ್ಬೋದೇನೋ, ಯಾಕೆ ಸಂಪೂರ್ಣ ಮುಗಿಸಿ ಸೆನ್ಸಾರ್ಗಳನ್ನ ಮುಗಿಸಿ ಆಮೇಲೆ ಬರೋಣ ಅಂತ ನಾವು. ಸರ್ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಶಿವಣ್ಣ ಕರಾವಳಿಗರಲ್ಲ, ಬಟ್ ಆದ್ರೆ ಒಬ್ಬ ಕಲಾವಿದನಿಗೆ ಪ್ರಾಂತ್ಯದ ಹಂಗಿಲ್ಲ. ಸೊ ಅವ್ರು ಎಷ್ಟು ಅದ್ಭುತವಾಗಿ ಅವರು ಯಾವುದೇ ಒಂದು ಪಾತ್ರಕ್ಕೂ ಹೆಂಗ್ ಅವ್ರು ಒಗ್ಗಿಸ್ಕೊಳ್ತಾರೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ಈ ತರದೊಂದು ಪಾತ್ರ, ಸೊ ಯಕ್ಷಗಾನದ ವೇಷ ಹಾಕಬೇಕು, ಸಿಕ್ಕಾಪಟ್ಟೆ ಭಾರ ಇರುತ್ತೆ, ಜೊತೆಗೆ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇತ್ತು ಅವ್ರಿಗೆ. ಸೊ ಈ ರೀತಿ ಎಲ್ಲ ಚಾಲೆಂಜಸ್, ಪ್ಲಸ್ ಈಗ ಡೈಲಾಗ್ ಡೆಲಿವರಿ ಇರಬಹುದು, ಬೇರೆ ತರನೇ ಇದು ಬೇರೆನೆ ಪ್ರಪಂಚ ಆಕ್ಚುಲಿ. ಇಲ್ಲಿ ತನಕ ಅವರಂತೂ ಅಟೆಂಪ್ಟ್ ಮಾಡ್ಲಿಲ್ಲ. ಸೊ ಹೆಂಗೆ ಅವರು ಅಡ್ಜಸ್ಟ್ ಮಾಡ್ಕೊಂಡ್ರು ಇದಕ್ಕೆಲ್ಲ ಅಂತ? ಅಲ್ಲ, ಬಿಫೋರೇ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ವಿ. ಸ್ಕ್ರಿಪ್ಟ್ ಆ ದಿವಸದ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಎಲ್ಲರೂ ಶಾಕ್ ಆಗಿದ್ರು ಆಕ್ಚುಲಿ. ಅಂದ್ರೆ ಆ ಸ್ಪಾಂಟೇನಿಯಸ್ ಆಗಿ ಆ ಸ್ಟೈಲಲ್ಲಿ, ಯಕ್ಷಗಾನ ಸ್ಟೈಲಲ್ಲಿ ಅವರ ಡೈಲಾಗ್ ಡೆಲಿವರಿ ಮಾಡಿದ ರೀತಿ ಅದು ಬೇರೆ, ಆ ಮೂಡನ್ನೇ ಬೇರೆ ಕ್ರಿಯೇಟ್ ಮಾಡಿತ್ತು. ಇಲ್ಲ ಅವ್ರ ಬಗ್ಗೆ ಮಾತಾಡುವಂತ ಅವರು ಆ ಮಟ್ಟಕ್ಕಿದ್ದಾರೆ, ಅವರು ಲೆಜೆಂಡರಿ. ಸೊ ನಮ್ಗೆ ಶೂಟಿಂಗ್ ಅಲ್ಲಿ ಆಕ್ಚುಲಿ ತುಂಬಾ ನಾಲೆಜ್ ಗಳನ್ನ ಅವರೇ ನಮ್ಗೆ ಕೊಟ್ರು. ಇಲ್ಲಿ ಹೀಗ್ ಮಾಡ್ಬೇಕು, ಹೀಗ್ ಮಾಡುವ ಅಂತ. ತುಂಬಾ ಚೆನ್ನಾಗಿ ಶೂಟ್ ಆಯ್ತು. ಅವ್ರ ಫ್ಯಾಮಿಲಿ ಅವರು ಬಂದಿದ್ರು, ಎಲ್ಲರೂ ತುಂಬಾ ಖುಷಿ ಪಟ್ರು ಎಲ್ಲರೂ. ಆ ವೇಷದಲ್ಲಿ ಅವ್ರು ನೋಡೋದಕ್ಕೆ ಥಿಯೇಟರ್, ನೀವು ಆಕ್ಚುಲಿ ಆಸ್ ಎ ಫ್ಯಾನ್ ಆಗಿ ನಾವು ವಿಜಿಲ್ ಹೊಡೆಯೋ ಮೂಮೆಂಟ್ ಅವೆಲ್ಲ. ಸರ್ ಈಗ ಶಿವಣ್ಣ ಅವ್ರ ಜೊತೆ ಗರುಡರಾಮ್ ಅವರ ಹೊಸ ಪೋಸ್ಟ್ ಕೂಡ ಬಂತು. ಮತ್ತೆ ಯಾರೆಲ್ಲ ಅಂದ್ರೆ ಸ್ವಲ್ಪ ಆಲ್ರೆಡಿ ಹೆಸರು ಮಾಡಿರುವಂತಹ ಕಲಾವಿದರು ಇರ್ತಾರೆ ಯಕ್ಷಗಾನ ಕಲಾವಿದರನ್ನ ಹೊರತುಪಡಿಸಿ ಕನ್ನಡ ಚಿತ್ರರಂಗದವರು ಅಂತ? ಈಗ ಇದ್ದಾರೆ, ಈಗ ಅತಿ ಶೀಘ್ರದಲ್ಲಿ ನಿಮ್ಗೆ ಸೊ ಅಂದ್ರೆ ಎಲ್ಲ ಸ್ನೇಹಿತರ ಬಳಗದವ್ರೆ. ಅವ್ರ ಹತ್ರ ಹೋಗಿ ಕೇಳ್ದವಾಗ ಎಲ್ಲರೂ ಮಾಡಿಕೊಟ್ರು, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸಿನಿಮಾ ಎಂಡಲ್ಲಿ ನನಗೆ ಬೇಕಾಗಿತ್ತು ಅಂದ್ರೆ ಒಂದಿಷ್ಟು ವಿಷಯಗಳನ್ನ ಹೊರಗೆ ಹಾಕ್ಲಿಕ್ಕೆ. ಅದಕ್ಕೆಲ್ಲರೂ ತುಂಬಾ ಸಾಥ್ ಕೊಟ್ರು. ತುಂಬಾ ಚೆನ್ನಾಗಾಯ್ತು ಶೂಟ್. ಸರ್ ಆಕ್ಚುಲಿ ಇವಾಗ ಶೋರಿಲ್ ನೋಡುವಾಗ ತುಂಬಾನೇ ದೊಡ್ಡ ತಾರಾ ಬಳಗ, ಅಂದ್ರೆ ಸಾಕಷ್ಟು ಜನ ಮಕ್ಕಳು ಇದಾರೆ, ಎಲ್ರು ಯಕ್ಷಗಾನ ಕಲಾವಿದರು ಸಾಕಷ್ಟು ಜನ. ಅಂದ್ರೆ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? ಪ್ಲಸ್ ಈಗ ಫಸ್ಟ್ ಆಫ್ ಆಲ್ ಅಂದ್ರೆ ವಿಜುವಲ್ ಎಫೆಕ್ಟ್ಸ್ ತುಂಬಾ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಈಗ ಯಕ್ಷಗಾನ ಪ್ರಸಂಗ ನೋಡುವಾಗ್ಲೇನೆ ನಮಗೆ ಕೇವಲ ಅವರ ಆಂಗಿಕ ಅಭಿನಯ ಆಗಿರಬಹುದು, ಅಥವಾ ಅವರ ಒಂದು ಮಾತುಗಳಾಗಿರಬಹುದು, ಅದುವೇ ಸಾಕು ನಮ್ಗೆ. ಆಕ್ಚುಲಿ ಒಂದು ಆರ್ಗ್ಯಾಸಮ್ ಕ್ರಿಯೇಟ್ ಮಾಡ್ತಿರುತ್ತೆ ನಮ್ಗೆ ನೋಡುವ ಪ್ರೇಕ್ಷಕರಿಗೆ. ವಿಜುವಲ್ ಎಫೆಕ್ಟ್ಸ್ ಇಂದ ನೀವು ಇನ್ನೆಷ್ಟು ಅದನ್ನ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀರಾ, ಯಾವ ರೀತಿ ಅಂತ? ಇಲ್ಲ, ಓವರ್ ಆಗಿ ಏನ್ ಮಾಡಕ್ ಹೋಗಿಲ್ಲ ನಾವು. ಅಂದ್ರೆ ಅದ್ರದ ಕಥೆಯ ಬೌಂಡ್ರಿ ಬಿಟ್ಟು ಹೊರಗಡೆ ಹೋಗದಿರೋ ತರದಲ್ಲಿ ಅಲ್ಲಿ ಏನು ಬೇಕಂತ ಅನಿಸ್ತು, ಆ ಕತೆ ಕೇಳಿದಾಗ ಒಂದು ವಿಷನರಿ ಪಾಯಿಂಟ್ ಕ್ರಿಯೇಟ್ ಆಗಿದ್ದಕ್ಕೆ ಎಷ್ಟು ಬೇಕಿತ್ತು ಅಷ್ಟೇ ಮಾಡಿದ್ವಿ. ಆಮೇಲೆ ನಮ್ದು ಬಾಹುಬಲಿ ಸಿನಿಮಾ ಅಲ್ಲ, ನಮ್ದು ಒಂದು ಚಿಕ್ಕ ಸಿನಿಮಾ. ಸೊ ಅಷ್ಟು ದೊಡ್ಡ ಮಟ್ಟದ ಇದ್ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಏನ್ ಶಕ್ತಿ ಇದೆ, ನಮ್ಮ ಹತ್ರ ಎಷ್ಟು ರಿಸೋರ್ಸ್ ಇದೆ, ಆ ರಿಸೋರ್ಸ್ಗೆ ಅನುಗುಣವಾಗಿ ಕತೆ ಅನ್ನೋದು ಇಂಪಾರ್ಟೆಂಟ್ ನನಗೆ ಗೊತ್ತಿದ್ದಂಗೆ. ಮಿಕ್ಕಿದೆಲ್ಲವೂ ನಮ್ಮ 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 ತಾಕತ್ತಿಗೆ ಓರಿಯೆಂಟೆಡ್ ಹೋಗುತ್ತೆ. ನಮ್ಮ ಹತ್ರ ಎಷ್ಟು ತಾಕತ್ತಿದೆ, ಒಬ್ಬ ಸಾಮಾನ್ಯ ಸಂಗೀತ ನಿರ್ದೇಶನ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಅಂದ್ರೆ ನಿರ್ಮಾಪಕರ ಸಪೋರ್ಟು ಪ್ರತಿಯೊಬ್ಬರದ್ದು. ಅಂದ್ರೆ ನಾರ್ಮಲ್ ಸಿನಿಮಾ ಮಾಡೋದಕ್ಕೂ ಇಲ್ಲಿ ಖರ್ಚು ವೆಚ್ಚಗಳು ಹತ್ರ 3-4 ಪಟ್ಟು ಹೆಚ್ಚು. ಅಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡೋಕೆ ಸಾಧ್ಯ ಇಲ್ಲ. ಅದು ಒಂದೊಂದು ಸೀಕ್ವೆನ್ಸ್ ಒಂದು 8 ದಿವಸ ಹತ್ರ 450 ವೇಷ ಬಳಸಿದ್ವಿ. ಡೈಲಿ 3 ಕಾಲ್ ಶೀಟ್. ಬೆಳಿಗ್ಗೆ ಬಂದು ವೇಷ ಆಗ್ತಾ ಇದ್ವಿ, ಮಧ್ಯಾಹ್ನ ರಿಹರ್ಸಲ್ ಆಗ್ತಾ ಇತ್ತು, ಬೆಳಿಗ್ಗಿಂದ ಮಧ್ಯಾಹ್ನ ರಿಹರ್ಸಲ್ ಆಗ್ತಾ ಇತ್ತು, ರಿಹರ್ಸಲ್ ಆದ್ಮೇಲೆ ವೇಷ ಆಗ್ತಾ ಇದ್ವಿ. 7 ಗಂಟೆ ಶೂಟ್ ಸ್ಟಾರ್ಟ್ ಆದ್ರೆ ಮಾರನೇ ದಿವಸ ಬೆಳಿಗ್ಗೆ 6 ಗಂಟೆ ತನಕ. ಸೊ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲಾ ಏನು ಯಕ್ಷಗಾನ ಕಲಾವಿದರಿಗೂ, ಸಪೋರ್ಟ್ ಆಗಿ ಬಂದಂತ ಕಲಾವಿದರಿಗೂ ಅವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ಸಾಮಾನ್ಯವಾಗಿ ವೇಷ ಕಟ್ರೆ ನಮ್ಮ ಮೇಳದಲ್ಲಿ ನಾವು 2 ಅವರ್ ನಿತ್ರೆ ಹೆಚ್ಚು. ಇದು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಇರ್ಬೇಕಂದ್ರೆ ಅದು ಆಟದ ಮಾತಲ್ಲ. ಅದೆಲ್ಲ ಅವರಿಗೂ ದೇವರು ಪ್ರಚೋದನೆ ಕೊಟ್ಟ ಅದೇ ರೀತಿ ಕೆಲಸ ಆಯ್ತು. ಇನ್ನು ಪ್ರಚಾರ ಅಂತ ಬರೋದಾದ್ರೆ ಅದರಲ್ಲೂ ಕೂಡ ಒಂದು ಯುನಿಕ್ನೆಸ್ ಕಾಣ್ತಾ ಇದೆ. ಅಂದ್ರೆ ಕೇವಲ ಪೋಸ್ಟರ್ ಅಷ್ಟೇ ಬಿಟ್ಟಿದ್ದೀರಾ, ಟ್ರೈಲರ್ ಟೀಸರ್ ಏನು ಬಿಡ್ತಾ ಇಲ್ಲ. ಸೊ ಅಂದ್ರೆ ಯಾವ ರೀತಿ ಜನಗಳನ್ನ ತಲುಪಬೇಕು ಅಂತ ಅನ್ಕೊಂಡಿದ್ದೀರಾ? ಬಿಕಾಸ್ ಇನ್ನು 18 ದಿನ ಅಷ್ಟೇ ಬಾಕಿ ಇರೋದು. ಸೊ ಯಾವ ರೀತಿ ಇರುತ್ತೆ ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ? ಖಂಡಿತ ನನ್ಗೆ ಮೊದ್ಲಿಂದ ಗೊತ್ತಿರೋ ಹಾಗೆ ನಮಗೂ ಜನರಿಗೂ ಮಧ್ಯೆ ಪೂಜಾರರು ನೀವೇ. ಸೊ ಹಾಗಾಗಿ ನಮ್ಗೆ ಆ ನಂಬಿಕೆ ಇದೆ. ಅದಕ್ಕೋಸ್ಕರ ಶೋರಿಲ್ನ ಮೊದ್ಲು ನಿಮ್ಗೆ ತೋರಿಸಿದ್ದು. ಅಂದ್ರೆ ಇದ್ರದ್ದು ವಿಷನರಿ ಪಾಯಿಂಟ್ ಅವ್ರ ಥಿಯೇಟ್ರಿಗೆ ಬರೋಕ್ಕಿಂತ ಮೊದಲು ಹುಟ್ಟಬಾರ್ದು ಅಂತ ನಮ್ಮ ಉದ್ದೇಶ, ಬೇರೆ ಏನೂ ಅಲ್ಲ. ಆ ಕಲ್ಪನೆ ಅವ್ರು ಹುಟ್ಟಬಾರ್ದು. ನಮ್ದು ಆ ಹೊಸ ಕಲ್ಪನೆ ಒಳಗಡೆ ಪ್ರಪಂಚಕ್ಕೆ ಬರಲಿ ಅವರು. ಆ ಪ್ರಪಂಚಕ್ಕೆ ಬಂದಾವಾಗ ಅಲ್ಲಿ ನಾನು ಇನ್ಫಾರ್ಮೇಶನ್ ಎಲ್ಲ ಅವ್ರು ನೋಡ್ಲಿ,
ಅವ್ರು ಆನಂದಿಸ್ಲಿ ಅಂತ ಮೊದಲೇ ಪ್ರಿಪೇರ್. ಈಗ ದಾರಿಯಲ್ಲಿ ನಿಮ್ಗೆ 100 ರೂಪಾಯಿ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಹೋಗಿ ತಗೊಂತೀರಾ. ಹೋಗ್ತಾ 100 ರೂಪಾಯಿ ಸಿಕ್ಕಿದ್ರೆ ಅದು ಖುಷಿ ಆಗುತ್ತೆ. ಸೊ ಆ ಖುಷಿ ಅವ್ರು ಕೊಡ್ಲಿ ಅಂತ ನನ್ಗೆ ಅಷ್ಟೇ. ಸರ್ ಇನ್ನು ಇದನ್ನ ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ರವಿ ಬಸೂರ್ ಸರ್ ಅಷ್ಟು ಈಸಿಯಾಗಿ ಸಿಗಲ್ಲ. ಅಂದ್ರೆ ಈಗ ನಮ್ಗೆ ಈ KGF ಟೀಮಲ್ಲಿ ವರ್ಕ್ ಮಾಡಿದ್ರು ಯಶ್ ಸರಿಂದ ಹಿಡಿದು ಪ್ರಶಾಂತ್ ನೀಲ್ ಸರಿಂದ ಹಿಡಿದು ನೀವು ಕೂಡ ಅಂದ್ರೆ ಕೆಲಸ ಏನಾದ್ರು ಹೊರಗಡೆ ಬರುತ್ತೆ ಅಂತ ಹೇಳುವಾಗ ಮಾತ್ರ ಸಿಗ್ತೀರಾ. ಸೊ ಹಿಂಗೆ ಲೈಫ್ ಯಾವ ರೀತಿ ಆಗ್ತಾ ಇದೆ, ಹೆಂಗ್ ನಡೀತಾ ಇದೆ ಅಂತೆಲ್ಲ. ಮೇನ್ ಅಂದ್ರೆ ಈ ಸೆಲೆಬ್ರಿಟಿ ಟಾಪಿಕ್ ಅಲ್ಲಿ ನಾನು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಸಾಮಾನ್ಯನಾಗಿ ನನಗೆ ಎಲ್ಲೂ ಪಾನಿಪುರಿ ತಿನ್ಬೇಕು, ಎಲ್ಲೂ ಇಡ್ಲಿ ವಡ ತಿನ್ಬೇಕು, ಅಲ್ಲೆಲ್ಲ ಆರಾಮಾಗಿ ಹೋಗಿ ತಿಂತೀನಿ. ಸೊ ಈ ನೇಮು ಫೇಮು ಇವೆಲ್ಲ ನಮ್ದಲ್ಲ ಅಂತ ನನಗೆ ಗೊತ್ತಿದ್ದಂಗೆ. ಅವೆಲ್ಲ ಭಗವಂತ ಕೊಟ್ಟದೊಂದು ಕಿರೀಟ, ಅದು ಕೈಯಲ್ಲಿ ಇದ್ರೆ ಸಾಕು, ತಲೆಗೆ ಏರೋದು ಬೇಡ. ಸೊ ಮಾತಿಗೆ ಸಿಗಬಾರ್ದು, ಕೆಲಸ ಮಾತಾಡಿದ್ರೆ ಸಾಕು. ಇದು ನಮಗೆ ಪ್ರಶಾಂತ್ ಸರ್ ಹೇಳ್ಕೊಟ್ಟಿದ್ದು. ಸೊ ಆ ಗೆರೆನ ಲಕ್ಷ್ಮಣನ ರೇಖೆ ಗೆರೆ ಥರ ಹಂಗೆ ಇಟ್ಕೊಂಡಿದ್ದೀವಿ. ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ ಅದು. ಸೊ ಯಾವುದು ನಮ್ದೇನು ಕೆಲಸ ಇದೆ ಅದನ್ನ ಮಾತಾಡಿದ್ರೆ ಸಾಕು. ಸರ್ ಇನ್ನೊಂದು ಆಕ್ಚುಲಿ ಅದೇ ನೀವಂತೂ ಅಂದ್ರೆ ಕಾಣಿಸ್ಕೊಳ್ಳಲ್ಲ, ನೀವು ಸ್ವಲ್ಪ ಆ ಪಾಪರಾಜಿಯಿಂದ ಹೊರಗಡೆ ಇರ್ತೀನಿ, ದೂರ ಇರ್ತೀನಿ ಅಂತ ಹೇಳ್ತೀರಾ. ಬಟ್ ಮಾರ್ಕೋ ಸಿನಿಮಾ ಸಿಕ್ಕಾಬಟ್ಟೆ ಆಕ್ಚುಲಿ ಸದ್ದು ಮಾಡ್ತು. ನಮಗೆ ಆಕ್ಚುಲಿ ಇನ್ಫ್ಯಾಕ್ಟ್ ನಾವು ಮತ್ತೆ ಹುಡುಕಿ ತೆಗೆದು ನೋಡಿದೀವಿ. ಇದು ರವಿ ಬಸ್ರೂರ ಮ್ಯೂಸಿಕ್ ಎಲ್ಲಿ ಎಲ್ಲಿ ನಮಗೆ ಜಾಸ್ತಿ ನೀವೆಲ್ಲೂ ಅದನ್ನ ತುಂಬಾ ಅದನ್ನ ನೀವು ಕೂಡ ಎಲ್ಲೂ ಹಾಕೊಂಡಿಲ್ಲ ಅದನ್ನ. ಬಟ್ ಮಲಯಾಳಂ ಸಿನಿಮಾ ಸ್ವಲ್ಪ ಸದ್ದು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಾವು ಓಕೆ ಮ್ಯೂಸಿಕ್ ಇವ್ರ ಅಂತೆಲ್ಲ ಬಂತು. ಆಕ್ಚುಲಿ ಅಂದ್ರೆ ಯಾವ ರೀತಿ ಬಂತು ಸರ್ ರೆಸ್ಪಾನ್ಸ್ ಎಲ್ಲ ಮಾರ್ಕೋಗಿ ನಿಮ್ಗೆ ಹೇಗೆ ಅಂತ? ರೆಸ್ಪಾನ್ಸ್ ಹೆಂಗ್ ಬಂತಂತ ನೋಡೋದಕ್ಕೆ ನನ್ನ ಹತ್ರ ಯಾವ ಸೋಷಿಯಲ್ ಮೀಡಿಯಾನೂ ಇಲ್ಲ. ನಿಮ್ಮಂತವ್ರು ಹಿಂಗೆ ಹೇಳಿದ್ರೆ ಹಿಂಗೆ ಆಗ್ತಿದೆ ಅಂತ ಕೇಳಿದ್ರೆ ಮಾತ್ರ ನಾನು ಕೇಳ್ತೀನಿ ಅಷ್ಟೇ. ಯಾವ ಇನ್ ಸೋಷಿಯಲ್ ರೆಸ್ಪಾನ್ಸ್ ಯಾಕೆ ಕೇಳ್ತೀರಾ? ಆಕ್ಚುಲಿ ಎಲ್ಲಾ ಸೀರಿಯಲ್ಗಳು ಯಾವ್ಯಾವ ಬೇರೆ ಬೇರೆ ಇಂಡಸ್ಟ್ರಿ ಇದೆ ಅಲ್ಲೆಲ್ಲ ವಿಲನ್ ಎಂಟ್ರಿ ಬಂದ್ರೆ ಅಥವಾ ಏನಾದ್ರು ಹೀರೋಯಿಕ್ ಶಾರ್ಟ್ಸ್ ಇದ್ರೆ ಅದಕ್ಕೆ ಮಾರ್ಕೋದೇ ಆಕ್ಚುಲಿ ಯೂಸ್ ಮಾಡ್ತಿರೋದು BGM. ಅಷ್ಟರ ಮಟ್ಟಿಗೆ ಅದು ತಲುಪಿದೆ, ಅದು ಅದೇ ರೆಸ್ಪಾನ್ಸ್. ಅಷ್ಟು ಸಾಕು ನೋಡಿ, ಇದೇ ನಂಗೆ ಖುಷಿ ಕೊಡೋದು. ಇನ್ನೇನ್ ಬೇಕು ಅಷ್ಟೇ. ನಮ್ಗೆ ಮಾಡಿದ ಕೆಲಸ ಅದ್ರ ಪಾಡಿಗೆ ಮಾತಾಡಿದ್ರೆ ಸಾಕು. ಸರ್ ಆಕ್ಚುಲಿ ಅಂದ್ರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗಿಗೆ ಜ್ವಲಂತ ಉದಾಹರಣೆ ರವಿ ಬಸೂರು ಅಂತ ಹೇಳಿದೆ. ಬಿಕಾಸ್ ಅದು ನಿಮ್ ಜೊತೆಗೆ ನಾನು ಕಳೆದಂತಹ ಕೆಲವೊಂದಷ್ಟು ಸಮಯದಿಂದ ನನಗೆ ಹಂಗ ಅನ್ನಿಸ್ತು. ಜೊತೆಗೆ ಅಂದ್ರೆ ನೀವು ಬಹಳ ಆರ್ಗ್ಯಾನಿಕ್, ಅಂದ್ರೆ ಏನು ನಾರ್ಮಲ್ ಒಂದು ಸೋಷಿಯಲ್ ಲೈಫ್ ಅಲ್ಲಿ ಒಂದು ಕಟ್ಟುಪಾಡುಗಳು ಏನಿರುತ್ತಲ್ಲ ಅದನ್ನೆಲ್ಲ ಹೊರತುಪಡಿಸಿ ನಮ್ ತಲೆಗೆ ಏನ್ ಬರ್ತಾ ಇದೆ, ಯಾವ ತರ ಲೈಫ್ ಲೀಡ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ ಅದನ್ನ ಫಾಲೋ ಮಾಡ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರಿ. ಸೊ ಅದನ್ನ ಮಕ್ಕಳ ವಿಚಾರದಲ್ಲೂ ನೀವು ನಡೆಸ್ಕೊಡ್ತಿದ್ದೀರಾ. ಆಕ್ಚುಲಿ ಇಬ್ರು ಮಕ್ಕಳು. ಸೊ ಏನೋ 10th ಗೆ ಸಾಕು ಅಂತ ಹೇಳಿದ್ರಂತೆ, ನೀವು 10th ಸ್ಟ್ಯಾಂಡರ್ಡ್ ಗೆ ಸಾಕು ಅಂತ ಆಸಕ್ತಿ ಹೇಳಿದ್ರಿ. ಕೇಳಿದೆ ನಾನು. ಈ ಇಲ್ಲಿ ಅದೇ ಇದೆ ಅಂತಲ್ಲ, ಆಸಕ್ತಿ ಕೇಳಿದೆ. ಆನಿಮೇಷನ್ ಮಾಡಬೇಕು, ಮ್ಯೂಸಿಕ್ ಮಾಡಬೇಕು ಅಂತ ಇದೆ. ಮತ್ತೇನಕ್ಕೆ ಇದ್ರಲ್ಲಿ ವೇಸ್ಟ್ ಮಾಡ್ತಿದ್ಯಾ? ನಿನ್ಗೆ ಅನ್ಸಿದ್ ನೀ ಮಾಡು. 4 ವರ್ಷ ಡಿಗ್ರಿ, 4 ವರ್ಷ ಡಿಗ್ರಿ ಏನ್ ಬೇಕಾದ್ರೆ ಮಾಡು. ಸುಮ್ಮನೆ 5 ವರ್ಷ ಹಾರ್ಡ್ ಡಿಗ್ರಿ ಹಾಳಾದ್ಮೇಲೆ ಆಮೇಲೆ ನಾನು ಇದಕ್ಕೆ ಬರ್ತೀನಿ ಅನ್ನೋದಕ್ಕಿಂತ ನಿನ್ಗೆ ಯಾವ್ದು ಅಲ್ಲಿ 5 ವರ್ಷ ವೇಸ್ಟ್ ಮಾಡೋದನ್ನ ನಿನ್ಗೆ ಆಸಕ್ತಿ ಇರೋದ್ರಲ್ಲಿ ವೇಸ್ಟ್ ಮಾಡು, ಅದ್ರಲ್ಲಿ ಕಲಿ. ಸೊ ಇಷ್ಟೇ, ಬೇರೆ ಏನಿಲ್ಲ. ನನ್ನ ತಂದೆನೂ ಅದೇ ಹೇಳ್ಕೊಟ್ಟಿದ್ದು ನನಗೆ, ಅದನ್ನ ನನ್ನ ಮಕ್ಳಿಗೆ ಹೇಳ್ಕೊಟ್ಟೆ ಅಷ್ಟೇ. ಸರ್ 120 ಆಲ್ಮೋಸ್ಟ್ ಪ್ಲಸ್ ಸಿನಿಮಾ ರಿಲೀಸ್ ಆಗಿದೆ ಇಲ್ಲಿ ತನಕ ಈ ವರ್ಷದಲ್ಲಿ. ಸೊ ತುಂಬಾ ನೀರಸ ಪ್ರತಿಕ್ರಿಯೆ ಆಕ್ಚುಲಿ ಪ್ರೇಕ್ಷಕರಿಂದ ಬಂದಿರೋದು. ಸೊ ಏನ್ ಕಾರಣ ಏನಿದಿರ್ಬೋದು? ಬಿಕಾಸ್ ನೀವು ತುಂಬಾ ಮೂಲ ಹುಡುಕ್ತೀರಾ ಎಲ್ಲದ್ರಲ್ಲೂ. ಸೊ ಮೂಲದಿಂದನೇ ಆಕ್ಚುಲಿ ನೀವು ತುಂಬಾ ಪ್ರಚಾರ ಪಡ್ಕೊಂಡಿರೋದು. ಅಂದ್ರೆ ಮೂಲ ಸಂಗೀತ, ನೆಲಮೂಲದ ಒಂದು ಕೆಲವೊಂದಷ್ಟು ವಿಷಯಗಳಿಂದ ನೀವು ಅದನ್ನೇ ಡಿಗ್ ಮಾಡಿ ಅದನ್ನ ಹೈಲೈಟ್ ಮಾಡುವಂತಹ ಕಲೆಯಲ್ಲಿ ಕರಗತರು. ಸೊ ಹಾಗಾಗಿ ಯಾಕಿರ್ಬೋದು ಅಂತ. ಇಲ್ಲ, ನೂರಾರು ಕಾರಣಗಳಿರುತ್ತೆ. ಇಲ್ಲಿ ಒಂದು ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಜಾಸ್ತಿ ಆಗಿದೆ. ಸೊ ಇದು ಮುಖ್ಯವಾದ ಕಾರಣ ನನ್ಗೆ ಗೊತ್ತಿದ್ದಂಗೆ. ಈವನ್ ಎಕ್ಸಾಂಪಲ್ ಹೇಳಕ್ ಹೋದ್ರೆ ನಮ್ಮ ಮನೇಲೆ 5 OTT ಪ್ಲಾಟ್ಫಾರ್ಮ್ಗಳು ಲಾಗಿನ್ ಇದೆ. ತಿಂಗಳಿಗೆ 1-2 ಸಿನಿಮಾ ನೋಡ್ತೀವಿ. ಮನೆಯಲ್ಲಿ ಟಿವಿ ಓಡ್ತಾ ಇದೆ, ಟಿವಿ ನೋಡ್ತೀವಿ ವಾರಕ್ಕೊಂದ್ಸರಿ. ಸೊ ವ್ಯವಸ್ಥೆಗಳು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾ ಕಟ್ ಮಾಡಿದ್ದೆ ಅದೇ ಉದ್ದೇಶಕ್ಕೆ. 3 ವರ್ಷದಿಂದ ನನಗೆ ಯಾವ ಇನ್ಪುಟ್ಗಳು ಬೇಡ. ಸೊ ನಂದು ಏನಿದೆ ನನ್ನ ಪ್ರಪಂಚ ನಾನು ಮಾಡ್ಕೊಂಡಿರ್ತೀನಿ. ಸೊ ಈ ಇನ್ಫ್ಲುಯೆನ್ಸ್ ಪ್ರಪಂಚ ನನಗೆ ಬೇಡ ಅಂತ. ಅಲ್ಲಿ ಏನೇನು ಹೇಳಿದ್ರು ಇದು ಹಿಂಗಾಗ್ತಿದೆ ಅಂತೆ, ಹಿಂಗ್ ಮ್ಯೂಸಿಕ್ ಬೇಕಂತೆ, ಇದು ಹಿಂಗಿರ್ಬೇಕಿತ್ತಂತೆ, ಅದಕ್ಕೋಸ್ಕರ ನಾನು ಕೊಡೋದಾದ್ರೆ ನಾನು ಏನಕ್ಕೆ? ಸೊ ಭಗವಂತ ನಾಲೆಜ್ ಕೊಡ್ತಾನೆ, ಆ ನಾಲೆಜನ್ನ ನಾನು ಕೊಡ್ಬೇಕು ಅಷ್ಟೇ ನನ್ನ ಕೆಲಸ. ಇಲ್ಲಿ ನಾನು ನಿಮ್ಗೋಸ್ಕರ ನೀವು ಮ್ಯೂಸಿಕ್ ಮಾಡೋದಾದ್ರೆ 500 ಕೋಟಿ ಟೋಟಲ್ ಇಡೀ ಪ್ರಪಂಚದಲ್ಲಿ ಇರೋ ಜನರಿಗೆಲ್ಲ ಅವ್ರಿಗೋಸ್ಕರ ಮ್ಯೂಸಿಕ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಏನು ದೋಸೆ ಆದ್ಮೇಲೆ ನೀವು ಮಾತಾಡ್ಬೋದು, ದೋಸೆ ಆಗಕ್ಕಿಂತ ಮೊದಲೇ ಮಾತಾಡೋಕ್ಕಾಗಲ್ಲ. ಸೊ ನನ್ಗೇನಿದ್ರೆ ಆ ಸಮಯಕ್ಕೆ ನನಗೆ ಏನು ನಾಲೆಜ್ ಇದೆ, ಪ್ರಶಾಂತ್ ಸರ್ ಹೇಳ್ಕೊಟ್ಟಿದ್ದಿಷ್ಟೇ. ನನ್ನ ಸುತ್ತಮುತ್ತಲು ನಾನು ಕಲ್ತಿದ್ದಿಷ್ಟೇ. ಈಗ ನೀವು ಮಾರ್ಕೋ ಹಿಟ್ ಆಯ್ತು ಅಂತ ಗೊತ್ತಿದ್ರು, ಅದನ್ನು ಒಂದು ಸಮಯಕ್ಕೆ ಬಂದಂತ ಥಾಟ್, ಈ ಸಿನಿಮಾ ಹಿಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ನನ್ಗನ್ಸ್ತು. ಆ ಸಿನಿಮಾ ಹಂಗೆ ಮಾಡಿದ್ರೆ ನಿಮ್ಗೆ ಖುಷಿ ಆಯ್ತು. ಸೊ ಇದರಲ್ಲಿ ಹೀಗೆ ಬೇಕು ಅಂತ ನಾನು ಹೆಂಗೆ ಕೊಡ್ಲಿ? ನನ್ನ ಹತ್ರ ಏನು ನಾಲೆಜ್ ಇದೆ. ನಾನು ಗುಲಾಬಿ ಹೂ ಹಾದಿದ್ರೆ ನಾನು ನಿಮ್ಗೆ ಗುಲಾಬಿ ಹೂ ಕೊಡ್ಬೋದು, ನೀವು ಕಾಕಡ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಹೆಂಗೆ ಕೊಡ್ಲಿ? ಸೊ ಇಲ್ಲಿ
ನಾನು ಹೇಳ್ತಿರೋದು ಅದನ್ನ ಹೆಂಗ್ ಬಂದಿದೆ ಹೇಗಿದೆಯಲ್ಲ, ಈಗ ನಾವು ಜನ್ಮ ತಾಳಿ ಆಗಿದೆ, ನಮ್ಮ ಜೀವನ ಹೇಗಿದೆ ಅದನ್ನ ರೀತಿ ನಾವು ರೂಢಿಸ್ಕೊಳ್ಬೇಕಷ್ಟೇ. ಇಲ್ಲ ನಾನು ಗುಲಾಬಿ ಇದ್ದೀನಿ, ನಾನು ಕಾಕಡ ಆಗ್ತೀನಿ ಅಂತ ಹೇಳ್ಬಾರ್ದು. ಸೊ ನನ್ನ ಹತ್ರ ಏನ್ ನಾಲೆಜ್ ಇದೆ ಆ ನಾಲೆಜ್ ನಿಮ್ಗೆ ಕೊಡಬಲ್ಲೆ. ಆ ನಾಲೆಜ್ ಬಿಟ್ಟು ನಾನು ಹೊರಗಡೆ ಕೊಡೋಕ್ ಸಾಧ್ಯ ಇಲ್ಲ. ಸೊ ಆ ಕಂಪ್ಯಾರಿಸನ್ ಆಗ್ಬಾರ್ದು ಅಂತ ಹೇಳಿ ನಾನು ನಿಮ್ಗೆ ಕಟ್ಟಿ ಸಿಗ್ಬಾರ್ದು. ಸೊ ನನ್ನ ಪ್ರಪಂಚ ನಾನು ಹಾಯಾಗಿದ್ದೀನಿ. ಸೊ ಎಲ್ಲಿ ಮ್ಯೂಸಿಕ್ ಇನ್ಸ್ಪೈರ್ ಸಿಗುತ್ತೆ ಅದನ್ನ ತಗೊಂಡ್ಬರ್ತೀನಿ, ಕೊಡ್ತೀನಿ, ಕಿವಿ ಮುಚ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಜನಗಳನ್ನ ಸಿನಿಮಾಗೆ ಬರೋ ತರ ಮಾಡೋದಕ್ಕೆ ಏನೆಲ್ಲ ಆಗ್ಬೇಕು ಬದಲಾವಣೆಗಳು ಇಂಡಸ್ಟ್ರಿಯಲ್ಲಿ? ಜನ ಚಿತ್ರಮಂದಿರಕ್ಕೆ ಬರ್ಬೇಕು, ಏನಕ್ಕೆ ಬರಬೇಕು ಅಂತ ಅವರೇ ಕಂಡು ಹಿಡ್ಕೊಳ್ಬೇಕು. ಒಂದು ಸಿನಿಮಾದಿಂದ ಎಕನಾಮಿಕ್ಲಿ ಬೆಳೆಯುತ್ತೆ, ಒಂದು ದೇಶ ಬೆಳೆಯುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ. ಒಂದು ನಾರ್ಮಲ್ ಆಗಿ ಒಂದು ಫೀಲ್ಡನ್ನ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ, ಆ ಇನ್ವೆಸ್ಟ್ಮೆಂಟ್ ಇಂದ ರೆವೆನ್ಯೂ ಜನರೇಟ್ ಆಗಿ ಗೌರ್ಮೆಂಟಿಗೆ ಹೋಗಿ ವಾಪಸ್ ಜನರಿಗೆ ಬರಲಿಕ್ಕೆ ಮಿನಿಮಮ್ 6 ರಿಂದ 7 ವರ್ಷ ಬೇಕು. ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್, ನಾಟ್ ಓನ್ಲಿ ಸಿನಿಮಾ ಅಂತ ಹೇಳ್ತಿಲ್ಲ ನಾನು, ಈವೆಂಟ್ಗಳಾಗಿರ್ಬೋದು, ಟಿವಿ ಶೋಸ್ಗಳಾಗಿರ್ಬೋದು, ರಾತ್ರೋ ಬೆಳಗಾಗೋರೊಳಗೆ ನಡೆಯುವಂಥ ಲೈವ್ ಶೋಸ್ಗಳಾಗಿರ್ಬೋದು, ಇವೆಲ್ಲವೂ ಜನರಿಂದ ಬೇಗ ದುಡ್ಡು ಬರುತ್ತೆ, ಅದಾದ್ಮೇಲೆ ಬೇಗ ಅದರಿಂದ ಗೌರ್ಮೆಂಟಿಗೆ ಹೋಗುತ್ತೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟ್ ಒಂದೇ 40% ಟ್ಯಾಕ್ಸ್ ಕಟ್ತಾ ಇರುವಂಥದ್ದು. ಸೊ ಇದರಿಂದ ಜನ ಅರ್ಥ ಮಾಡ್ಕೊಳ್ಬೇಕು, ಓಕೆ ಈ ವಿಭಾಗಕ್ಕೆ ದುಡ್ಡು ಹಾಕಿದ್ರೆ ಅದು ಬೇಗ ಗೌರ್ಮೆಂಟಿಗೆ ಸೇರುತ್ತೆ, ಸೊ ಬಾಕಿ ಕಡೆಯಿಂದ ಹಾಕಿ, ಅದ್ರ ಜೊತೆಗೆ ಇದ್ರ ಬಗ್ಗೆ ಗಮನ ಇರಲಿ. ಆ ಆ್ಯಂಗಲ್ ಜೊತೆಗೆ ಇಲ್ಲಿ ಒಂದಿಷ್ಟು ಸಂಗೀತನೇ ಕಲೆಯನ್ನು ನಂಬ್ಕೊಂಡಿದ್ದವರು ಒಂದಿಷ್ಟು ಕಲಾವಿದರುಗಳಿದ್ದಾರೆ. ನೀವು ಕೊಡುವಂಥ ಊಟನೇ ನಂಬ್ಕೊಂಡು ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಎಲ್ಲರ ಬಗ್ಗೂ ಗಮನ ಹರಿಸ್ತೀರ, ಅದ್ರ ಜೊತೆಗೆ ನಮ್ಮ ಬಗ್ಗೂ ಗಮನ ಹರಿಸಿ ಅಂತ. ಸರ್ ಆಕ್ಚುಲಿ ಇವಾಗ ಈ ಸಿನಿಮಾ ಯಕ್ಷಗಾನದ ಮೇಲೆ ಡಿಪೆಂಡ್ ಆಗಿರುವಂತಹ ಸಿನಿಮಾ, ಅದರ ವೈಭವನ ತೋರಿಸ್ಲಿಕ್ಕೆ ಹೊರಟಿರುವಂತಹ ಸಿನಿಮಾ. ಸಿನಿಮಾ ಹೊರಗಡೆ ಬಂದ ಮೇಲೆ ಯಕ್ಷಗಾನವನ್ನೇ ಕಂಪ್ಲೀಟ್ ಆಗಿ ಅದನ್ನ ನೋಡ್ಕೊಂಡು ಬೆಳೆದಿರುವಂತಹ ಕೆಲವರಿಗೆ, ಯಕ್ಷಗಾನದಲ್ಲಿ ಪಾಲುದಾರರಾಗಿ ಇರುವಂತವ್ರಿಗೆ ಏನೋ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ತೋರಿಸ್ಲಿಕ್ಕೆ ಹೋಗಿ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅಥವಾ ಏನೋ ಧಕ್ಕೆ ಆಯ್ತು, ಆ ರೀತಿ ಏನಾದ್ರು ಆಗುವಂತಹ ಅವಶ್ಯಕತೆ ಇರಬಹುದಾ, ಚಾನ್ಸಸ್ ಇರಬಹುದಾ? ಬಿಕಾಸ್ ಈಗ ಕಾಂತಾರ ಬಂದಾಗಲೂ ಗೊತ್ತಿರ್ಲಿಲ್ಲ, ಅದು ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಗೊತ್ತಲ್ಲ, ಅವ್ರು ತೋರಿಸಿದ್ದೇ ಬೇರೆ ರೀತಿಯಲ್ಲಿ. ಜನ ಅನ್ಕೊಂಡಿದ್ದು ಕೆಲವರು ಅಯ್ಯೋ ಇದು ಏನೋ ತಪ್ಪಾಯ್ತು, ರಾಂಗ್ ಆಗಿಲ್ಲ ತೋರಿಸಿದ್ದಾರೆ ನಮ್ಮ ಇದನ್ನ, ಆ ಥರದ್ದೆಲ್ಲ ಆಯ್ತು. ಸೊ ಹಾಗಾಗಿ ಯಕ್ಷಗಾನ ಕಲೆಯ ಮೇಲೆ ಏನಾದ್ರು ಆ ಥರ ಕೆಲವರು ಗೊತ್ತಲ್ಲ ಮಾತಾಡುವಂಥದ್ದು, ಆ ಥರದನ್ನ ಆಗುವ ಚಾನ್ಸಸ್ ಉಂಟಾ? ಅಂದ್ರೆ ಬಿಫೋರೇ ಮಾತಾಡೋದು ತಪ್ಪಾಗುತ್ತೆ ಒಂದು. ಅದಾದ್ಮೇಲೆ ಕಣ್ಣಿಗೆ ಹೊತ್ಕೊಂಡು ಮಾಡಿದ್ದೀವಿ, ಭಗವಂತ ನಾವು ದೇವರಂತ ಮಾಡಿದ್ದೀವಿ, ದೇವರಲ್ಲ ಅಂತ ಇನ್ನೊಬ್ರು ಹೇಳಿದ್ರೆ ನಾನೇನು ಮಾಡ್ಕೋಕ್ ಸಾಧ್ಯ ಇಲ್ಲ. ಸೊ ಅಂದ್ರೆ ಆ ರಣಾತ್ಮಕ ಚಿಂತನೆಗಳನ್ನ ನಾನು ಬಿಟ್ಟು 3 ವರ್ಷದ ಮೇಲಾಯ್ತು. ನೀವು ಮಾಧ್ಯಮದವರಾಗಿದ್ರಿಂದ ನೀವು ಅದನ್ನ ರಣಾತ್ಮಕವಾಗಿ ಕೇಳಿದ್ರಿ, ಎಲ್ಲದೂ ಧನಾತ್ಮಕವಾಗಿ. ಯಾಕಂದ್ರೆ ನನಗೆ ಕ್ಲಾರಿಟಿ ಇವಾಗಲೇ ತಗೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಅದು ಹುಡುಕೋರು ಇರ್ತಾರೆ ಏನಾದ್ರು ಒಂದು, ಇದು ಹೆಂಗೆ, ಅದು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ. ನಾನು ಬಿಗಿನಿಂಗ್ ನಲ್ಲಿ ಗರ್ಗರ್ಮಣ್ಣ ಅಂತ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಹಿಂದ್ಗಡೆಯಿಂದ ಒಬ್ಬ ಡೈಲಾಗ್ ಹೊಡಿತಾ ಇದ್ದೆ, ಈ ತರ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದಾದ್ರೆ ನಮ್ಮ ಮನೇಲಿ 15 ಕ್ಯಾಮರಾ ಇದೆ ಅಂತ. ಆಯ್ತಾ, ಅವರಲ್ಲೇ ಇದ್ದಾರೆ. ಸೊ ಇಲ್ಲಿ ಪ್ರಯತ್ನಗಳು ಹೋಗ್ತಾ ನೀವು ಕಿವಿ ಬಾಯಿ ಮುಚ್ಕೊಳ್ಳಿ. ರಜನಿಕಾಂತ್ ಅವ್ರು ಒಂದು ಮಾತಾಡಿದ್ರೆ ಅದು ನಾನು ಅವತ್ತಿಂದ ಪಾಲಿಸ್ಕೊಂಡು ಬಂದಿದ್ದೀನಿ. ಸೊ ಏನೇ ನೀವು ಮಾಡೋಕೆ ಹೊರಟ್ರು ಕಿವಿ ಬಾಯಿ ಮುಚ್ಕೊಳ್ಳಿ, ಯಾರಿಗೂ ರಿಪ್ಲೈ ಕೊಡಬೇಡಿ, ಯಾರ ಕೈಗೂ ಸಿಗ್ಬೇಡಿ. ನೀವು ಈಗ ಸೋಷಿಯಲ್ ಮೀಡಿಯಾ ಒಂದಿರೋದ್ರಿಂದ ನೀವು ಎಲ್ಲದನ್ನೂ ಹುಡುಕಿ ಹೇಳ್ತಾ ಇದ್ದೀರಾ, ಆಯ್ತಾ? ಅದು ಇಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ಎಲ್ಲರನ್ನು ಪ್ರೀತಿಸಿ ಅಷ್ಟೇ. ಇಲ್ಲಿ ಎಲ್ಲರೂ ಬಂದವರು, ಎಲ್ಲರೂ ಸತ್ತವ್ರೆ, ಯಾರು ಇಲ್ಲಿ 400-500 ವರ್ಷದಿಂದ ಇದ್ದವ್ರು ಯಾರೂ ಇಲ್ಲ. ಸೊ ನಿಮ್ಮ ಕೈಲಾದಂಥ ಸಹಾಯ ಇನ್ನೊಬ್ರು 4 ಜನಕ್ಕೆ ಮಾಡಿ, 4 ಜನದಿಂದ ಒಳ್ಳೆ ಶಾಬಾಸ್ಗಿರಿ ಅನ್ಸ್ಕೊಡಿ, ಎಕ್ಸಿಟ್ ಆಗಿ ಅಷ್ಟೇ. ಸರ್ ಥ್ಯಾಂಕ್ ಯು. ಸೊ ವೀರಚಂದ್ರಹಾಸ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಮುಂದೆ ಯಾವ್ದೆಲ್ಲ ಪ್ರಾಜೆಕ್ಟ್ಸ್ ಇದೆ ಸರ್ ಪೈಪ್ ಲೈನ್ ಅಲ್ಲಿ, ಹೇಗೆ? ಸದ್ಯಕ್ಕೆ ವೀರಚಂದ್ರಹಾಸ ಒಂದೇ. ಕರಾವಳಿಯ ಜನರು, ಎಲ್ಲ ನಮ್ಮ ಕರ್ನಾಟಕದ ಜನರು, ಕರಾವಳಿ ಜನರು ಯಾಕೆ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ಯಕ್ಷಗಾನವನ್ನ ತಮ್ಮ ಉಸಿರಾಗಿ ನೋಡ್ಕೊಂಡವರು ಎಲ್ಲರೂ ಈ ಪ್ರಯತ್ನವನ್ನ ನೋಡಿ, ನಮ್ಮ ಕೈಲಾದಂತಹ ಪ್ರಯತ್ನ, ನಾವು ಗುಲಾಬಿ ಹೂ ಮಾಡಿದ್ದೀವೋ, ಕಾಕಡ ಹೂ ಮಾಡಿದ್ದೀವೋ, ಸೇವಂತಿಗೆ ಹೂ ಮಾಡಿದ್ವೋ ಗೊತ್ತಿಲ್ಲ, ನಮ್ಮ ಯಥಾನುಶಕ್ತಿ ಇದನ್ನ ಉಳಿದ ವಿಭಾಗದವರು ನೋಡಬೇಕು ಅನ್ನುವಂಥ ನಮ್ಮ ಆಸೆ. ಆ ನಿಟ್ಟಿನಲ್ಲಿ ಮಾಡಿದ್ದೀವಿ. ಬನ್ನಿ, ಚಿತ್ರವನ್ನು ನೋಡಿ, ಯಕ್ಷಗಾನವನ್ನ ಬೆಳೆಸೋಣ, ಬಳಸೋಣ. ಯಕ್ಷಗಾನಂ ಗೆಲ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಎಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಆಲ್ ದಿ ಬೆಸ್ಟ್ ವೀರಚಂದ್ರಹಾಸ. ಸೊ ಸ್ನೇಹಿತರೆ, ಇದಾಗಿತ್ತು ರವಿ ಬಸ್ರೂರವರ ಮಾತುಗಳು. ಏಪ್ರಿಲ್ 18ನೇ ತಾರೀಕು ವೀರಚಂದ್ರಹಾಸ ಸಿನಿಮಾ ನಿಮ್ಮ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದ.